ಮಳೆಯಾಗ್ತಾ ಇದೆ. ಭಾನುವಾರವೂ ಕೂಡ ಬೆಳಗ್ಗೆ ಕೆಲವೊಂದಿಷ್ಟು ಕಡೆ ಮಳೆಯಾಗಿದೆ, ಮೋಡ ಕವಿದ ವಾತಾವರಣವಿದ್ದು, ಆದರೆ ಮಧ್ಯಾಹ್ನದ ಬಳಿಕ ಪ್ರಮುಖ ಭಾಗಗಳಲ್ಲಿ ಗುಡುಗು ಮಿಂಚು ಸಹಿತ ಮಳೆಯಾಗಿದೆ ಅಂತ ವರದಿ ಹೇಳಿದೆ. ರಾಜಾಜಿನಗರ, ಮಲ್ಲೇಶ್ವರಂ, ಮಹಾಲಕ್ಷ್ಮಿ ಲೇಔಟ್, ಆರ್ ನಗರ, ಬಸವೇಶ್ವರ ನಗರ, ಹುಳಿ ಅಂದರೆ ಹೊರಮಾವು, ಕಲಾಸಿಪಾಳ್ಯ ಆಗಿರಬಹುದು, ರಾಮಮೂರ್ತಿ ನಗರ ಕೆಲವೊಂದಿಷ್ಟು ಕಡೆ ಮಳೆಯಾಗಿದೆಯಂತೆ. ಅದು ಕೂಡ ಏನಂತಂದರೆ ಅತಿ ಹೆಚ್ಚು ಮಳೆಯಾಗಿದೆಯಂತೆ. ಈಗಾಗಲೇ 1.1 ಮಿಲಿಮೀಟರ್ನಷ್ಟು ವಿದ್ಯಾರಣ್ಯಪುರದಲ್ಲಿ ಮಳೆಯಾಗಿದೆಯಂತೆ. 50 ದಿನದಲ್ಲಿ 61.2 ಸೆಂಟಿಮೀಟರ್ನಷ್ಟು ಮಳೆಯಾಗಿದೆ ಅಂತ ರಿಪೋರ್ಟ್ ಹೇಳಿದೆ. ಮಾರ್ಚ್ 1ರಿಂದ ಪೂರ್ವ ಮುಂಗಾರು ಮಳೆ ಅವಧಿ ಪ್ರಾರಂಭಗೊಂಡಿದ್ದು ಏಪ್ರಿಲ್ 20ರವರೆಗೆ ವಾಡಿಕೆ ಪ್ರಕಾರ ನಗರದಲ್ಲಿ ಈ ಅವಧಿಯಲ್ಲಿ 28.8 ಸೆಂಟಿಮೀಟರ್ನಷ್ಟು ಮಳೆಯಾಗಿದೆ. ಅಂದರೆ ಮಳೆಯಾಗಬೇಕಿತ್ತು, ಆದರೆ ನಗರದಲ್ಲಿ ಈ ಬಾರಿ 61.2ರಷ್ಟು, ಅಂದರೆ ಮಾರ್ಚ್ನಿಂದ ಏಪ್ರಿಲ್ 20ರವರೆಗೆ ಎಷ್ಟು ಮಳೆ ಆಗ್ತಿತ್ತು? ಮೊದಲು 28ರಿಂದ 30 ಸೆಂಟಿಮೀಟರ್ನಷ್ಟು ಮಳೆ ಆಗ್ತಾ ಇತ್ತು, ಆದರೆ ಈಗ ಡಬಲ್ ಆಗಿದೆ. ಅಂದರೆ 60 ಸೆಂಟಿಮೀಟರ್ನಷ್ಟು ಮಳೆಯಾಗಿದೆ ಅಂತ ಈಗಾಗಲೇ ಹವಾಮಾನ ಇಲಾಖೆ ರಿಪೋರ್ಟನ್ನು ಕೊಟ್ಟಿದೆ. ಮುಂದಿನ ದಿನಗಳಲ್ಲೂ ಕೂಡ ಮಳೆಯಾಗುವ ಸಾಧ್ಯತೆ ಇದೆ. ಹೊರಗಡೆ ಹೋಗಬೇಕಾದ್ರೆ ಒಂಚೂರು ಏನಂತಂದರೆ ಜಾಗೃತರಾಗಿರಿ. ಯಾಕಂತಂದರೆ ಗುಂಡಿಗಳು ಬಿದ್ದಿದ್ದಾವೆ. ಅದರ ಬಗ್ಗೆ ಒಂದು ಸ್ವಲ್ಪ BBMP ಅಧಿಕಾರಿಗಳು ಈ ಗುಂಡಿ ರಿಪೇರಿ ಮಾಡಬೇಕು, ಇಲ್ಲ ಅಂತಂದರೆ ಅದೆಷ್ಟು ಜನರನ್ನು ಸಾಯಿ ಹೊಡಿತಿರೋ ಗೊತ್ತಿಲ್ಲ. ಅದರ ಬಗ್ಗೆ ಏನಂತಂದರೆ ಜನ ಎಚ್ಚೆತ್ತುಕೊಂಡು ಸ್ವಲ್ಪ ಜನರ ಜೀವದ ಬಗ್ಗೆ ಸ್ವಲ್ಪ ವಿಚಾರಿಸಬೇಕು. ಇಲ್ಲ ಅಂತಂದರೆ ಏನಾಗುತ್ತೋ ಗೊತ್ತಿಲ್ಲ.